ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ವಿಡಿಯೋ ತಗೊಂಡ್ ತಿಂತಾಡ್ರಿ ಇವ್ರನ್ನ ಏನು ಹಾಕತ್ತಾರ ಇವ್ರು. ಬಜಾನ್ ತಗೋರಿ ಬ್ರೆಡ್ ರೀ ಕೊಡ್ರಿ ಬಜಾನ್ ರೀ. ಏ ಎಷ್ಟು ಯಾಕಲ್ಲಿ ತೊಗೊಂಬಂದಾರಿಲ್ರಿ 2 ಪೌಂಡ್ ಬ್ರೆಡ್ ಅಂತ ಅಂತೀನಿ. ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಷ್ಟು ತೊಗೊಂಬಂದ್ರಿ. ಹ್ಞೂ ನನ್ನ ರೊಕ್ಕ ಹಾಕತ್ರಿ ನೀವು. ನನಗೆ ಅರ್ಥನ ಆಗವಲ್ತು. ನಾನು ಹಾಕಿದ್ದೀರಿ ರೊಕ್ಕ ರೀ ಅವ್ಗೆ ಮೊದ್ಲರಿ. ನೀ ಇದನ್ನ ತೊಗೊಂಬಾರಪ್ಪ ಇಷ್ಟ ತೊಗೊಂಬಾ ಅಂತಂದು ಹೇಳಿ ಅದಕ್ಕೆ ತೊಗೊಂಬಂದ್ರಿ ನಮ್ಮ ತಮ್ಮ ರೀ. ಅವ್ರ ಅಪ್ಪನ ರೊಕ್ಕ ನಾನು ಹಾಕತ್ತೀರಿ ನೀವು. ಈಗ ನಾನು ಮತ್ತೆ ಗಂಟು ಕಟ್ಟಿ ಮತ್ತೆ ಕಟ್ ಕಳಿಸ್ತೀನಿ ಈಗ. ಅದಕ್ಕೆ ಹೇಳ್ಬಾರಪ್ಪ ಜಲ್ದಿ ನಮ್ಮ ಅಕ್ಕ ಅಂತ ಹೇಳಿ. ಈಗ ಅಮ್ಮನ ತಾಜ್ನಗರ್ಗೆ ಹೋಗಾರ. ಅಮ್ಮನ ತಾಜ್ನಗರ್ಗೆ ಹೋಗಿದ ಮೇಲೆ ಮತ್ತು ಅಮ್ಮ ನೋಡಿ ಸ್ವಲ್ಪ ಏನಾರ ಮನಸ್ಸಿಗಾರ ಬೇಜಾರು ಮಾಡ್ಕೊತಾರ. ನೋಡು ಇಲ್ಲಿ ರೊಕ್ಕ ಎಲ್ಲ ಕಟ್ ಕಸಿದ್ರ ಅಂತಂದು ಅದಕ್ಕೆ ಇಲ್ದಾಗ ಕಟ್ ಕಸಿದ್ರೆ ಹಂಗೆ ಮಾಡ್ತೀನಿ ತಡ್ರಿ. ಈಗ ಇವ್ರು ಸುಮ್ಮನೆ ತಿನ್ನೋದು ಬಿಟ್ಟು ಇಷ್ಟು ಇದು ಮಾಡಕತ್ತಾರನ್ರಿ. 2 ಪೌಂಡ್ ಬ್ರೆಡ್ 1 kg ಖಾರ ಅಂತ ಹೇಳ್ದು ಚಲೋ ಅದ ರೀ. ನೋಡಿರಿ ನಮ್ಮ ಮನೆಯೊಳಗೆ ಎಂತಿಂಥ ಜನ ಅದಾರ ರೀ. ಏನು ಮಾಡ್ತೀರಿ ಹೇಳ್ರಿ. ಒಬ್ರು ಹೇಳ್ತಾರೆ ಅವ್ರ ಅಪ್ಪನ ರೊಕ್ಕನ ಅಂತಾರೆ. ಒಬ್ರು ಅಂತಾರೆ 2 ಪೌಂಡ್ ಬ್ರೆಡ್ 1 kg ಖಾರ ಭಾಳ ತೊಗೊಂಡು ನೋಡಿ ನಿಮ್ಮ ತಮ್ಮ ಅಂತಾರೆ. ಭಾಳ ದೊಡ್ಡ ದೊಡ್ಡ ಗುಣ ಅದಾವ ರೀ ನಮ್ಮ ಮನೆಯವ್ರದಂತ. ಭಾಳ ದೊಡ್ಡ ಗುಣ ಐತ್ರಿ. ನಾವು ಸ್ವಲ್ಪ ಚಾ ಕುಡಿಯನ್ರಿ. ಥ್ಯಾಂಕ್ ಯು ಮಾಮ್ಮ, ಥ್ಯಾಂಕ್ ಯು ರೀ. ಇನ್ಸ್ಟಾಗ್ರಾಮ್ ಒಳಗೆ ವಿಡಿಯೋ ನೋಡಿ ನಮಗೆ ಬಂದು ಇಲ್ಲೇ ಕೇಶಾಪುರದೊಳಗೆ ಇರ್ತಾರಂತ. ಹುಬ್ಳಿಯೊಳಗೆ ಕೇಶಾಪುರದಾಗ ಇರ್ತಾರಂತ್ರಿ. ಒಂದು ಅರ್ಧ ತಾಸಿನ ದಾರಿ ನಮಗೆ ಬರ್ರಿ ಅಂತ ಹೇಳಿದ್ರಿ ಅವರು. ನಮ್ಮ ಕಡೆ ಗಾಡಿ ಇಲ್ರಿ ಅನ್ನೋದ್ರೊಳಗೆ ಅಂದ್ರೆ ಮೇಡಮ್ ಅವ್ರು ತಾವೇ ಬಂದು ಇದು ಮಡಿ ತೊಗೊಂಡ್ರು ನೋಡ್ರಿ. ಈಗ ಅವರು ಅದು ವಿಡಿಯೋದೊಳಗೆ ನೋಡೋದಕ್ಕಿಂತ ಎದುರಿಗೆ ನೋಡಿದ್ರೆ ಚಲೋ ಕಾಣಿಸ್ತಾವ್ರಿ. ಅಂದ್ರೆ ಒಂದ್ಸತಿ ನಾನು ಹೀಗೆ ನೋಡಿ ತಂದಿದ್ದೆ, ಅದು ಬೇರೆದ್ ಬಂತ್ರಿ. ಅದಕ್ಕೆ ನಿಮ್ಗೆ ಬಂದೆ ತಂದ್ಕೊಡಿ ಅಂತ ನಾವ್ ಹೇಳಿದಲ್ರಿ. ನಿಮ್ಗ ಬಂದ್ಬಿಡ್ರಿ ನೀವ ಎದ್ರ ನೋಡಿ ನಿಮ್ಗೆ ಯಾವ್ದು ಬೇಕು ಮತ್ತೊಂದು ತೊಗೊಂಡ್ ಹೋಗಂತ್ರಿ ಅಂತ ಹೇಳಿದ್ರಿ ನಾನು ರೀ. ಸಾಫ್ಟ್ ಐತಿಲ್ರಿ ಅದು, ಮೆತ್ತಗೈತಿಲ್ರಿ. ಮತ್ತೆ ರೀ ಒಂದೊಂದು ತೊಗೊಂಬರತ್ತೀನಿ ರೀ. ನಾನು ಜಾಸ್ತಿ ತರತಿಲ್ರಿ, ಯಾಕಂದ್ರೆ ರೇಟ್ ಜಾಸ್ತಿ ಇದ್ದಕ್ಕೆ ನಾನು ಜಾಸ್ತಿ ತರಕತ್ತಿಲ್ಲ ರೀ ಅವನ್ನ. ಇವಾಗ ಹೋತಲ್ರಿ ಮತ್ತೆ ತೊಗೊಂಬರ್ತೀನಿ. ಥ್ಯಾಂಕ್ ಯು ರೀ ಮಾಮ. ಮನೆ ಮಠ ಬಂದು ನಮಗೆ ಖುಷಿ ಆಯ್ತು ರೀ. ಸಪೋರ್ಟ್ ಇರಲಿ ನಿಮ್ದೆಲ್ಲರದು. ನೋಡ್ರಿ ಇಷ್ಟೆಲ್ಲ ಸಾರಿ ಅದಾವು ತಗೊಳ್ರಿ. ಎಲ್ಲ ಸಾಫ್ಟ್ ಅದಾವು. ನೋಡಿದ್ರಿಲ್ಲ ನೀವು ಹೆಂಗೆ ಅದಾವ್ರಿ ಸಾರಿ ಎಲ್ಲ. ಒಂದು ಬಿನಿಲ್ಲೋ ಅಂತವಿಲ್ಲ ಏನಿಲ್ಲ ರೀ. ಅದು ತಗೊಂಡ್ರಿ ಅವರು. ಮೈ ಹರ್ಷ ಕಾಂಪ್ಲೆಕ್ಸ್ ಹೋಗಿರ್ತೀನಲ್ರಿ ನಾನು. ಅಲ್ಲಿ ಇವ್ರು ಹಸ್ಬೆಂಡ್ ಅವ್ರದ ಆಫೀಸ್ ಐತೆ ಅಂತ ಕೆಳಗೆ. ನಾ ಎಷ್ಟು ಸಲ ಹೋಗಿನ್ರಿ. ಹೌದನ್ರಿ. ಹೋಗ್ತೀನಿ ತಗೊಳ್ರಿ. ಸಲ ಹೋದ್ನಿ ಅಂದ್ರೆ ವಿಸಿಟ್ ಕೊಟ್ಟು ಬರ್ತೀವಿ ನಾವು ರೀ. ಇದು ಚಿಕನ್ ಹೇಳಿದ್ರಿ ತೊಗೊಂಬಂದು. ಇದು ಫ್ರಿಜ್ ಇಟ್ಟಿಲ್ವಾ ಮತ್ತೆ ಬೇಕು ಈ ಕಡೆ ಇದು ಮಾಡ್ಬಿಟ್ಟಂದ್ರೆ ಹೇಳ್ಕೊಂಡು ಹೋಗಿ ಎಲ್ಲ ಹಾಕೊಂಡಿರಿ. ಮಸಾಲೆ ಮಾಡ್ಕೊಂಡೆ ನೀನು ಸ್ವಲ್ಪ ಹುರಿದ್ಕೊಡ್ಲೆ. ನೀವನ್ನ ಹುರ್ಕೊಂಡ್ಯಾ? ಶಾನೆ ಅದಾವ್ರಿ ನನ್ನ ಮಕ್ಕಳು. ಹುರ್ಕೊಂಡ ಬಿಟ್ಟ ಅಂತ್ರಿ. ಮೆಣಸಿನ್ಕಾಯಿ ಹಾಕ್ಬೇಕಿಲ್ಲ ಅಂದ್ರೆ ಖಾರ ಅದಾವ ನೋಡು. ಕೊಬ್ಬರಿ ಸಾಕನೆ ಸ್ವಲ್ಪ ಹೆರ್ಚ್ಕೊಳ್ಳೆ. ಹಾಕೈತೆ ಭಾಳ ಹಾಕೈತೆ. ಅದೇಟು ಭಾಳ ಹಾಕೈತಿ. ಉಪ್ಪಿಟ್ಟು ನೋಡ್ರಿ. ಚಿಕನ್ ತೊಗೊಂಬಂದಿರೋಗಿ ಆರಿಫ್ ಎಣ್ಣೆ ಕಾಯ್ಬಿಟ್ರೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಬಿಟ್ರೆ. ಉಳ್ಳಾಗಡ್ಡಿ ಹಾಕಿ ಚಿಕನ್ನ ನೀರೆಲ್ಲ ಬಸ್ರು ಒಂದು ನೀರಿಲ್ಲಾರ್ದಂಗೆ ಚಿಕನ್ ಹಾಕಬೇಕು ಇದ್ರೊಳಗೆ. ಅಂದ್ರೆ ಚಿಕನ್ ಬೆಂಡ್ ಆಗಂಗಿಲ್ಲ ರೀ. ಸಾಫ್ಟಾಗಿ ಕುಳಿತೈತ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಚಿಕನ್ ಅಷ್ಟು ಹಾಕ್ತೇನೆ. ಸ್ವಲ್ಪ ಇದು ಮಾಡ್ತೀವಿ, ಫ್ರೈ ಆಗತ್ತೆ ಮಾಡ್ತೀವಿ ಅದ್ರೊಳಗೆ ಮಾಡೋದ್ರಿ. ಎಷ್ಟು ಕಬಾಬ್ ಮಾಡ್ತೀವಿ ಎಷ್ಟು ಇದು ಮಾಡ್ತೀವಿ ನೋಡಿ. ಆರಿಫ ಚಿಕನ್ ಸೇರ್ವ ಅದೆಲ್ಲ ಮಾಡಾಕತ್ಲರಿ. ಅನ್ನಕ್ಕೆ ಇಡಾಕತ್ತಾಕಿ. ಈಗ ನಾವು ಸ್ವಲ್ಪ ಚಪಾತಿ ಹಿಟ್ಟು ನಾತೀನಿ ರೀ. ಟೈಮ್ ಅಲ್ಲೇ ಯೋದಿ ನಿಂತೈತೇನು ರೀ ಟೈಮ್. ಏನು ಚಲೋ ಐತೆ ಗೊತ್ತಿಲ್ಲ, ನಿಂತಿರ್ಬೇಕು ರೀ ಇದು. ಯಾಕಂದ್ರೆ ಟೈಮ್ ಜಾಸ್ತಿ ಆಗೈತೆ ರೀ ಆಗಲಿ. ಸ್ವಲ್ಪ ಚಪಾತಿ ಹಿಟ್ಟು ನಾದಿ ಸ್ವಲ್ಪ ಮೆತ್ತ ಚಪಾತಿ ಮಾಡನ್ರಿ. ಇವತ್ತು ನಮ್ಮ ತಮ್ಮ ಬಂದನಲ್ರಿ ಅದಕ್ಕೆ ಸ್ಪೆಷಲ್ ನೋಡಿರಿ. ಸಾರಿ ರೀ ಸಾರಿ ಒಂದು ಸ್ವಲ್ಪ ಮಂದಿ ತೊಗೊಳಿದ್ರೆ ಅದನ್ನು ಓಪನ್ ಮಾಡಿ ಫೋಟೋ ಬಿಡೋದು ಅವೇ ಜಾಸ್ತಿ ಇರ್ತಾವೆ ರೀ. ಅಂಥವ್ರೇ ಜಾಸ್ತಿ ರೀ. ಅವ್ರಿಗೆಲ್ಲ ಕಳಿಸ್ಬೇಕು. ಮತ್ತು ಒಂದು ಮಡಿಚಿಡ್ಬೇಕು ರೀ. ಹಾಳಿ ಅಂತೂ ನಾವು ಮತ್ತೆ ಹೊಳ್ಳಿ ಮಡ್ಚಕ್ಕೆ ಹೋದ್ವಿ ಅಂದ್ರೆ 3 ಭಾಗ ಹಾಕೋರಿ ಹಾಳಿ ರೀ. ಅವು ಫಸ್ಟಿಗೆ ಇದ್ದ ಥರ ಆಗಂಗಿಲ್ಲ ರೀ. ಮಡ್ಚಕ್ಕೆ ಬರೋದಿಲ್ಲಲ್ಲ ರೀ ನಮ್ಗೆ ಆ ಥರ. ಹಂಗೆ ಆಗ್ಬಿಡ್ತಾವೆ ರೀ. ಮತ್ತೊಂದು ಸೀರೆ ಹಂಗೆ ಇಟ್ಬಿಟ್ಟಿದ್ದೀನಿ ನಾನು ಮಡ್ಚಕ್ಕೆ ಬರೋಂಗಿಲ್ಲ ಅಂತಂದು ನೋಡಿರಿ. ಅಲ್ಲಿ ಪ್ಯಾಕ್ ಮಾಡಿದೆ. ಮತ್ತೆ ಅಲ್ಲಿ ಕುರ್ಚಿ ಮ್ಯಾಗ ಇಟ್ಟಿರಿ ಪ್ಯಾಕ್ ಮಾಡಿರಿ. ಸಾಯಂಕಾಲ ಹಾಕೋರಿ ಈಗ ಅವು. ನೋಡಿ ನಾವು ತಾಜ್ನಗರ್ಗೆ ಬಂದಿರಿ. ಮೆಷಿನ್ಗೆ ಇದನ್ನು ಹಾಕ್ಯಾರ ನೋಡ್ರಿ. ಡಿಸೈನಿಂಗ್ ಹಾಕ್ಯಾರ. ಏನು ಮಾಡತ್ತಾಳ ನಿನ್ನ ಮಗಳು? ಮಕ್ಕೊಂಡಾಳ ಅಮ್ಮ? ಚೆನ್ನಾಗೈತೆ. ಅಮ್ಮ ರೊಟ್ಟಿ ಮಾಡಕ್ಕೆ ಹೋಗ್ಯಾರ ಮೇಲೆ. ಟೂರ್ ಮಾಡಕತ್ತಾರ ರೀ. 1-2-3 ದಿನ. ಹಾಂ ಬಿಜಾಪುರ ಆ ಕಡೆಗೆಲ್ಲ ಟೂರ್ ಮಾಡಕತ್ತಾರ ರೀ.
ನಾ ಹೋಗಕತ್ತಿಲ್ಲ ರೀ. ನಾನು ಹೋಗತ್ತಿಲ್ಲ. ಹೊಂಟಿಲ್ಲನ ನಾ ಇಲ್ಲೇ ಬರ್ತೀನಿ ಹಂಗಾದ್ರೆ. ಬರ್ರಿ. ಸುಳ್ಳು ಹೇಳ್ಕೊಂತ. ಹೌದಾ? ಸಣ್ಣಕ್ಕಿದ್ದ ಸುಮ್ನೆ. ವೆರಿ ಗುಡ್ ವೆರಿ ಗುಡ್. ಇನ್ನೊಂದು ಹೋಗ್ತಿದ್ದೆ. ನಾವು ತಾಯಿ ಮಕ್ಕ ಎಲ್ಲರಲ್ಲೇ ಬರ್ತಿದ್ದ ಗೋರ್ವಾ ಬರ್ಬೇಕ ಬೇಡ. ಬರ್ರಿ. ಇದನ್ನ ನಿತ್ಕೊಂಡ್ ನೋಡಿ ಏನ್ರ ಮಾಡ್ಬೇಕನ ಇದನ್ನ ಮುಗಿತದ. ಮುಗೀತನ ಇದು ಬಾಬಾ ನಜ್ಮಾಪಲ್ಲಿ ಹೊಂಟಿದ್ರೆ. ಅದ ಇದು ರೇಷನ್ ತರಾಕ. ಹೌದನ ರೇಷನ್ ಬರ್ಸ್ಯಾರ ಅವ್ರು. ಹೌದನ ಅಲ್ಲೇ ಹೋಗಿ ಅಡಿಗೆ ಮಾಡ್ತಾರ. ಅಲ್ಲೇ ಹೋಗಿ ಅಡಿಗೆ ಮಾಡೋರು ಈಗ. ಚಲೋ ಆಯ್ತು ಬಿಡುವ. ಎಂಜಾಯ್ ಮಾಡಲಿ ನಾವು ಇಲ್ಲೇ ಎಂಜಾಯ್ ಮಾಡೋಣಂತ. ಹಾಂ ಹೋಗ್ರಿ ತಡಿ ಪುಪ್ಪರ್ ನಿಮ್ಮ ನಮ್ಮ ನಸ್ರಿನ್ ಬಂದ್ರಿಪ್ಪ. ನಸ್ರಿನ ಅಯ್ಯ ಬಾಬಾರ್ ಇದಕ್ಕೆ ಹೋಗಿದ್ರಲ್ಲ ಶಂತಿ ಹೋಗಿದ್ರಲ್ಲ ಬಂದ್ರು ನೋಡ್ರಿ ಬಾಬಾರ್. ಅಯ್ಯ ಮುಗ್ದೈತಿ ಇದು ಆಗಲ್ಲ ಮುಗೈತಲ್ಲ ಇದು ಮತ್ತು ನಾ ಬೇರೆ ಹಾಕ್ಯಾರನ ಅಂತ ನೋಡತ್ತೀನಿ ರೀ. ಹೀರು ನಗ್ತೈತ್ರಿಪ್ಪ ನಮ್ಮ ಹೀರುಮ್ಮ. ನೋಡ್ರಿ ತಾಜ್ನಗರಕ್ಕೆ ಹೋಗಿ ಅಮ್ಮನಲ್ಲೇ ಇದ್ರು ತಾಜ್ನಗರಕ್ಕೆ. ನಾವು ಇದಕ್ಕೆ ಹೋಗೋದಿತ್ರಿಪ್ಪ ಹುಬ್ಳಿಗೆ ಹೋಗೋದಿತ್ತು. ಇವತ್ತು ಗುರುವಾರ ಅಲ್ರಿ, ಹಾಗಾಗಿ ಸ್ವಲ್ಪ ಗಲೀಬ್ ತೊಗೊಂಬಂದು ಹಾಕೋದಿತ್ತು ನಾವು ದೀಪಾತಿಮರ್ಗೆ. ಅದಕ್ಕೆ ಇಲ್ಲಿಂದ ತನಕ ಹೋದ್ರ ಅಂತಂದು ಆಟೋ ತೊಗೊಂಡು ಬಂದಿದ್ವಿ ನಾವು. ಅದು ಆಟೋ ತೊಗೊಂಡು ಹೋಗಕತ್ತೀವಿ ನೋಡ್ರಿ. ಆರಿಪ್ಪನಲ್ಲೇ ಬಿಟ್ರಿ ಯಾಕಂದ್ರೆ ಜಾಗ ಸಾಲಾಗಿಲ್ಲ ಅಂತಂದು ನಮ್ಮ ನೀರು ಬರ್ತೀವಂತ್ರಿ ಇವತ್ತು ಯಾಕರೆ. ಹಾಗಾಗಿ ಆರಿಪ್ಪನಲ್ಲೇ ಬಿಟ್ಟು ತಾಜ್ನಗರೊಳಗೆ ನಾವು ಹೋಗಕತ್ತೀವಿ. ಇವತ್ತು ಗುರುವಾರ ಶಾಂತಿ ನೋಡ್ರಿ. ಇಲ್ಲಿ ಇನ್ನೂ ಈಗ ಹಚ್ಚಕತ್ತಾರ ಏನು ಇಲ್ಲಿ ಏನು ಅಲ್ಲಿ ಬೆಳಿಗ್ಗಿನ ಹಚ್ಚಾರು. ಅಲ್ಲಿ ಕೆಳಗೆ ನಮ್ಮ ಮಾರ್ಕೆಟ್ ಡೈಲಿ ಗದ್ರಿ ಅಲ್ಲಿ ವಾರಕ್ಕೊಮ್ಮೆ ಇದ್ರು ನೋಡಿ ಅಷ್ಟೇ ಗದ್ಲನೆಲ್ಲ. ಹುಬ್ಳಿ ಒಳಗೆ ಬಂದಿರಿ ನಾವು ನೋಡ್ರಿ ಗದ್ಲ ರೀ. ಗಂಗಾವತಿ ಅಂಗಡಿ ಮುಂದೆ ಪ್ರೀತಿ ಸಿಲ್ಕ್ ಮುಂದ್ರಿ ಮುಂದೈತೇನ್ರಿ ಪ್ರೀತಿ ಸಿಲ್ಕ್ ಈ ಕಡೆ ಐತೇನ್ರಿ ಇತ್ತಾಗೈತೇನ್ರಿ ಈ ಕಡೆ. ನಾವು ಹಿಂಗೆ ಹೊಂಟಿವನ್ರಿ. ಹೌದು ಹೌದ್ರಿ. ಹೌದ್ರಿ. ಬಂದಿರಿ ನಾವು ಗಲೀಪ್ ತೊಗೋಬೇಕಂತೇಳಿ ಅಂದ್ರೆ ಗಲೀಪದ ಅಂಗಡಿ ನೋಡ್ರಿ. ಗಲೀಪ್ ಎಲ್ಲದಾರ ಅವ್ರ ಇಲ್ಲದಾರನ್ರಿ ಗಲೇಪ್ ಇಲ್ಲೇನ್ರಿ ಸಾಕಷ್ಟು ಅದ ಆದ್ರೆ ಇಲ್ಲ ಎಲ್ರಿ ಅವ್ರು ಊಟಕ್ಕೆ ಹೋಗ್ಯಾರಂತ್ರಿ. ಅವ್ರು ಬಯ್ಯಾರು ಕೊಡ್ತಾರಂತಂದು ಕೊಡಲ್ಲಂತ್ರಿ ಅವರು. ಇಲ್ಲ ರೀ ಅವ್ರು ಬಂದ್ಮೇಲೆ ತೊಗೊಳೋದು ಅನ್ನಕತ್ತಾರೆ. ಅದು ಹಂಗೆ ಬಂದೇ ಇಲ್ರಿ ಒಬ್ರು ಒಂದು 10 ನಿಮಿಷ ಬಿಟ್ಟು ಬರ್ತೀವಿ ಅಂದ್ರೆ ನಾವಿಲ್ಲಿ ಒಂದು ಹೋಟೆಲ್ ಇತ್ತು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತಂದು ಬಂದಿರಿ. ಬೆಳಿಗ್ಗೆ ಉಪ್ಪಿಟ್ಟು ತಿಂದಿದ್ವಿ. ಈಗ ಟೈಮ್ ಅಲ್ಲಿ 3 ಗಂಟೆ ಮೇಲೆ ಹೋತಲ್ರಿ ಹೊಟ್ಟೆ ಭಾಳ ಹಸು ಆಗೈತಿ. ನಮ್ಮ ಅಪ್ಪ ಊಟ ಮಾಡ್ಕೊಂಡು ಹೋಗಂತ್ರಿ ಅಂತಂದ್ರಿ ಅಲ್ಲಿ. ನಮಗೆ ಲೇಟ್ ಆಗೈತೆ ಅಂತಂದು ವಾಪಸ್ ಬಂದ್ಬಿಟ್ರಿ ನಾವು. ಅಮ್ಮ ಜಲ್ದಿನ ಹೇಳಿಲ್ರಿ ಹೋಗಂಬರಿ ಅಂತಂದ್ರೆ ಮಾತಾಡ್ಕೊಂತ ಮುಟ್ಕೊಂಡ್ಬಿಟ್ರೆ ಈಗ ಹೊಟ್ಟೆ ಹಸು ಆಗೈತೆ ನಮ್ಗೆ. ಅದಕ್ಕೆ ನಾನು ಇಡ್ಲಿ ತೊಗೊಂಡಿದ್ವಿ. ಇವರೆಲ್ಲ ಪಲಾವ ಪೂರಿ ಕೊಟ್ಟೆ ಅಂತ ಹೇಳ್ರಿ ಅಮ್ಮ. ಬಂದಿವ್ರಿ ನಾವು ನಾಷ್ಟ ಮಾಡಿ ಬರೋ ಮಟ್ಟ ಅಂದ್ರೆ ಬಂದಿದ್ರಿ ಅವ್ರು. ಈಗ ತೊಗೊಳ್ತೀವಿ ಎಲೆಪು ಮತ್ತು ಇದು ಹತ್ತಾರು ಇಲ್ಲಿ ನೋಡ್ರಿ ಹಾಲು ತೊಗೊಳಕತ್ತೀವಿ. ಮತ್ತು ಇಲ್ಲ 100 ರೂಪಾಯಿ ಮಾಡ್ಕೊಡ್ರಿ. ನಾ ಹೆಚ್ಚಿಗೆ ಹೇಳ್ಕೊತ ದೇವ್ರಿಗೆ ಇಲ್ಲೆಲ್ಲ ದೇವ್ರು ಮಾಡೋ ಎಲ್ಲ ಸಾಮಾನು ತೊಗೊಂಡು ಬಂದಿರಿ ನಾವು. ಹೊಟ್ಟೆ ಹಸುವಾಗಿತ್ತು ರೀ. ಅರ್ಶಿಯ ಫೋನ್ ಹಚ್ಚಿದ್ಲ ಚಪಾತಿ ಮಾಡುವ ಅಂತಂದು ಹೇಳಿದ್ದೆ ಆಕಿಗೆ. ಆಕೆ ಈಗ ಚಪಾತಿ ಮಾಡಕತ್ತ ಬಿಸಿ ಬಿಸಿ ನಮ್ಮ ಅಮ್ಮರು ಬರೋ ಮಾಡಿದ್ರೆ ಅದು ಮಾಡಂತ ಮಾಡಕದ್ದ ಆಕಿನ. ನೀವು ಊಟ ಮಾಡ್ದೇನಿಲ್ಲ? ಊಟ ಮಾಡಿ ನೀನು ನಾನು ಬೇಯಿಸ್ತೀನಿ ಅಂತ ತಗೋ ಇಷ್ಟ. ಹಾಂ ಮಾಮೂ ಹೋದ್ನ ಊರಿಗೆ. ಅಯ್ಯೋ ಪಾಪ ಅವನು ಬೆಳಗ್ಗೆನೂ ಎದ್ದೆಲ್ಲ ಹೋಗಿದ್ದ. ಅವನು ಜಲ್ದಿ ಬರಲೇ ಇಲ್ಲ. ನಾವಿಲ್ಲಿ ತೊಗೊಂಬರ್ದೈತೆ ಅಂತ ಹೇಳಿ ನವಂಗೆ ತಡಿಬೇ ಒಂದಿಟ್ಟು ಕೆಲಸ ಐತಿ ಅಂತಂದ. ನಾವು ಹಂಗಾರೆ ತಾಜ್ನಗರಕ್ಕೆ ಹೋಗಿ ಅಮ್ಮ ಕರ್ಕೊಂಡು ಹೋಗಿ ಪಾಟ್ನ ತಗೊಂಬಂದ್ರ ಅಂತಂತ ಹೋದ್ರೆ ತಾಜ್ನಗರದಾಗ ಲೇಟ್ ಆಗಿಬಿಡುತ್ತೆ ನಮ್ದು ರೀ. ಅಂದ್ರೆ ಇವತ್ತು ಗುರುವಾರ ಅಲ್ಲ, ಇವತ್ತು ಮಾಡಬೇಕಂತಂದು ಅದನ್ನು ನಾನು ಮನಸ್ಸಿನಾಗ ಮಾಡ್ಕೊಂಡು ಹೋಗಿ ಇವತ್ತು ತೊಗೊಂಬರಬೇಕಂತಂದು ಹೋದಿರಿಪ್ಪ. ಬರೋ ಮಟ್ಟ ಅಂದ್ರೆ ಅವ್ನಿಗೆ ಅರ್ಜೆಂಟ್ ಐತಲ್ರಿ, ಹಂಗಾಗಿ ಹೋದ್ರಿ. ಮತ್ತು ಅವ್ನು ಕೆಲಸ ರೀ ಅವನ ಮಗ ಒಂದು ಅವ್ನು ಬಿಟ್ಟ ಇರಂಗಿಲ್ಲ ರೀ. ಅದು ಹಂಗೆ ಮಾಡ್ತಾನೆ ಅವನು. ಹಂಗಾಗಿ ಫೋನ್ ಹಚ್ಚಿದ್ದಾರೆ ಹೋಗಿ ಬರ್ತೀನಿ ಅಕ್ಕ ಅಂತಂದು. ಇರಪ್ಪ ಬೆಳಗ್ಗೆ ಹೋಗೋನಿತ್ತೆ ಅಂದ್ರೆ ಕೇಳಿಲ್ಲ. ಎಲ್ಲಿ ತಗ ಮಾತು ಬರ್ತೀನಿ ಅಂತ ಹೋದ. ಊಟಕ್ಕೆ ಅದು ಕೊಟ್ಟಿದ್ದಿಲ್ಲ ಹಂಗೆ. ಚಲೋ ಆಯ್ತು. ಮತ್ತು ನಮ್ಮ ಬಾಬಾರು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡಿ ಇದು ಕೊಟ್ರಿ ಗುಲ್ಬರ್ಗದ ಎಲ್ಲ ಆ ಕಡೆ ಹೊಂಟಾರಿ. 1-2 ದಿನ ಟ್ರಿಪ್ ಮಾಡತ್ತಾರ. ನಮ್ಮ ರೇಷ್ಮಾ ಅಪ್ಪ ಆಗಿರ್ಬೋದು, ಬಾಬಾ ಆಗಿರ್ಬೋದು ರೀ, ಅವ್ರ ಮಕ್ಳು ಆಗಿರ್ಬೋದು ರೀ. ಮಕ್ಕಳು ಯಾರು ನಮಗೆ ಇದನ್ನ ಮಾಡವಲ್ರಿ ಒಲ್ಲೆ ಅಂತ ಹೇಳಿದ್ರಿ. ಇವತ್ತು ನೋಡ್ರಿ ಆರೀಪಗಾರ ನೀನು ಕಳ್ಸಬೇಕು ಅಂಥೇಳಂದು ನಿಂತ್ಕೊಂಡು ಇದು ಮಾಡ್ಯಾರ ನೋಡ್ರಿ.
ಇಲ್ವಾ ನಮ್ಮದೆಲ್ಲ ಈಗ ಖರ್ಚಿನ ಮುಖ ಈಗ ನಮ್ಮದು ಮುಂದಿನ ತಿಂಗಳೆಲ್ಲ ಹೇಳಿದ್ನಲ್ರಿ ಸ್ವಲ್ಪ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆಗ್ತಾವೆ ಅಂಥೇಳಿ ಅಂದು ಹಾಗಾಗಿ ಒಲ್ವಿ ನಾವು ಯಾರು ಅಂತ ಹೇಳಿದ್ರೆ ಕೇಳಾಕತ್ತಿಲ್ಲ ರೀ ಅವರು ಆರಿಪನರ ಕಳ್ಸ ಅಂತಂದು ಹೇಳಿ ಇಟ್ಕೋದಾಡ್ರಿ ಅಲ್ಲಿ ನಮ್ಮ ನಸಿನ್ರಿ ಈಗ ಆಕಿಗೆ ಈಗ ಮತ್ತೆ ಅರ್ಶಿಯಾಗೂ ಫೋನ್ ಹಚ್ಚಿದ್ರಿ ಅರ್ಶಿಯನ್ ಕಳಿಸ್ಕೊಡು ಅಂತ ಹೇಳಂದು ಅರ್ಶಿಯ ರೆಡಿಯಾಗಿ ನೀನು ಸುಮ್ಮನೆ ಅಂತ ಹೇಳಿ ನಿಮ್ಮ ಅಮ್ಮನ ಮಾತು ಕೇಳಬೇಡ ಅಂತಂದು ನಾ ಇಬ್ರಿಗೂ ಬೇಡ ಅಂತ ಹೇಳಿಲ್ವ ಇವ ಇಬ್ರಿಗೂ ಹೋಗು ಅಂತ ಹೇಳಿ ನಾನು ನೀವು ಹೋಗಿ ಬರ್ರಿವಾ ಅಂತ ಹೇಳಿ ಅಂತಂದು ಮತ್ತು ನಾವು ಹೋದ್ರೆ ಮತ್ತು ಇದು ಖರ್ಚು ಇನ್ನೂ ಜಾಸ್ತಿ ಆಗುತ್ತಾ ಅಂತ ಹೇಳಂದ್ರಿ ಯಾಕಂದ್ರೆ ನಂದು ಇದು ನಾನು ನೋಡ್ಕೋಬೇಕಲ್ರಿ ಈಗ ಹಾಗಾಗಿ ಒಲ್ಲೆ ಅಂತ ಹೇಳಿದ್ರಿ ಎಲ್ಲರೂ ಹೋಗಕತ್ತಾರ ಅವ್ರಿಗೆಲ್ಲರಿಗೂ ಹ್ಯಾಪಿ ಜರ್ನಿ ರೀ ಹೋಗಿ ಬರ್ರಿ ಅವ್ರು ನನಗೆ ಖುಷಿ ಐತ್ರಿ ಮತ್ತೆಲ್ಲರ ಹೋದಾಗ ಮತ್ತೊಂದು ಸಲ ಹೋಗಾಕ ಬರತ್ರಿ ಎಲ್ಲರೂ ಕುಡೀರಿ ನೋಡೋಣ ಇಲ್ಲೇ ನಾನು ಹೇಳಿದೆ ರೀ ಇಲ್ಲೇ ಸಣ್ಣದೆಲ್ಲರೂ ಇಲ್ಲೇ ಮತ್ತು ಮಕ್ಳಿಗೆ ಹೋಗ್ಬೇಕು ಮಾಡ್ಬೇಕಂತ ಆಸೆ ಇರತ್ತಿಲ್ಲ ರೀ ಹಂಗಾಗಿ ಇಲ್ಲೇ ನಮ್ದು ಒಂದು ಗಾಡಿ ಮಾಡ್ಕೊಂಡು ಹೋಗಿ ಬಂದ್ರೆ ಆಯಿತು ಅಂತ ಹೇಳಿದ್ರಿ ನೋಡೋಣ ರೀ ಹೋಗ್ಬೇಕಂತ ಅಂದ್ಕೊಂಡಿವ್ರಿ ಇಲ್ಲೇ ಎಲ್ಲರೂ ಸಮೀಪ ಇದ್ದಲ್ಲಿ ರೀ ಆಯ್ತು ಅಂತ ಹೇಳಿದ್ರೆ ಹೋಗಿ ಬರ್ತೀವಿ ಅಮ್ಮನಿಗೆ ಅದೆಲ್ಲ ಕರ್ಕೊಂಡು ನಾವೆಲ್ಲರೂ ಕೂಡಿ ಹೋಗಿ ಬರ್ತೀವಿ ರೀ ನಾನು ಅದ್ರ ತಯಾರಿ ಮಾಡ್ಕೊಳ್ತೀನಿ ರೀ ಆರಿಪ ಅಲ್ಲಿ ಹೋಗಿ ಬಿಡುವಲ್ರಿ ಅವರು ಆರಿಪನ ಅಂಕರು ಬಿಡವಲ್ರಿ ಅವರು ಆರಿಪನ ಕಳಿಸ್ಲಿಲ್ಲ ರೀ ಮನೆಗೆ ಅಲ್ಲಿ ಬಿಟ್ಟು ಹೋಗ್ತೀವಿ ಅಂತಂದು ಹೇಳಿದ್ರೆ ಬೇಡ ನೀವು ಹೋಗಿ ಅಲ್ಲಿ ಮತ್ತೆ ಬೇಡ ಅಂತ ಹೇಳ್ತಿದ್ದೀನಿ ನೀನು ಅಂಥೇಳಿ ಅಂದು ಅಲ್ಲೇ ಇಟ್ಕೊಳ್ರಿ ಅಂಥೇಳಿ ಬಂದೆ ನಾನು ಯಾಕಾಗಲ್ದಕ್ಕೆ ಇಟ್ಕೊಳ್ರಿ ಇಲ್ಲೇ ಅಂಥೇಳಿ ಅಂದ್ರಿ ಅಷ್ಟು ಪ್ರೀತಿ ಅಷ್ಟಿದ್ರಿ ನಮ್ಮ ರೇಷ್ಮಪ್ಪನ ಮೊನ್ನೆ ಸುಮ್ಮನೆ ಅನ್ಬಾರ್ದ್ರಿಪ್ಪ ನೀ ಎಲ್ಲರ ಕರಿ ನೀನು ಯಾಕೆ ಮಾಡ್ಕೋಗಿ ನೀನು ನಾ ಬರೋಂಗಿಲ್ಲ ನಿಂದು ಏನಾರ ಫಂಕ್ಷನ್ರ ಮಾಡ್ಕೊ ನೀ ಏನಾರ ಮಾಡ್ಕೊ ನಾನು ಕರಿಯಾಕೆ ಹೋಗ್ಬೇಡ ನೀನು ಅಂತೇಳಿ ಅಂದು ನಿಂತ್ಕೊಂಡ್ಬಿಟ್ಟಿದ್ದು ನಮ್ಮ ರೇಷ್ಮಪ್ಪ ರೀ ಏನು ನೀವ ಮಾಡೋರು ನೀವು ಹಂಗಂದ್ರೆ ಹಂಗೆ ಅಂತಂದು ಹೇಳಿದಾರೆ ನಾನು ನೀವ ಮಾಡೋರು ನೀವು ಹಂಗಂದ್ರೆ ಹೆಂಗೆ ಅಂತಂದು ಅನ್ನಮಟ ಅಂದ್ರೆ ಇಲ್ಲ ನೀವು ಹುಡುಗರ ಕಳ್ಸು ಹೋಗ್ಬಿಡು ನೀವು ಒಲ್ಲೆ ಅಂತೀಯಲ್ಲ ಒಲ್ಲೆ ಅಂದು ಹುಡುಗರಿಗೆಲ್ಲ ಕಳ್ಸು ಅಂದ ಅಪ್ಪ ಯಾರು ಬಂದ್ರೂ ಖರ್ಚಲ್ಲ ಈಗ ಅಂಥೇಳಿ ಅಂದು ನಾನು ರೀ ಇರುವಲ್ಲ ತಗೋ ಅದೇನು ನೀ ಹಾಕಿದ್ದು ಮಾಡ್ಕೊಳಕತ್ತಿ ಅಂತ ಅವರು ನನಗೆಲ್ಲ ಇದು ಹೇಳಿದ್ರಿಪ್ಪ ಧೈರ್ಯ ಹೇಳಿದ್ರು ನಮ್ಮ ಹೆಸರಿನ ನಾನು ಆತ್ರಿ ಆಕಿನೂ ಭಾಳ ಇದು ಮಾಡಿಲ್ರಿ ಹಂಗಾಗಿ ಇವತ್ತಂತೂ ಆರಿಪ ಹೂ ಅನ್ಸೇ ಬಿಟ್ರಲ್ಲಿ ಹೋಗಿದ ಮೇಲೆ ರೀ ಬರ್ತೇವಲ್ಲೇ ಅಂತೇಳಿ ಅಂದು ಆಕೆ ಹೂ ಅನ್ನೋ ಮಟನ ಆಕಿನ ಬಿಡಲಿಲ್ಲ ರೀ ನಿಮ್ಮ ಅವ್ನ ಮಕ್ಕ ನೋಡ್ಬೇಡ ನೀನು ನಮ್ಮ ಮಕ್ಕ ನೋಡು ಅಂತೇಳಿ ಅಂದ್ರಿ ಆಯ್ತು ಅವ್ರು ಕರ್ಕೊಂಡು ಹೋಗ್ರಿ ಅಂತ ಹೇಳೀನಿ ರೀ ನೋಡ್ಬೇಕ್ರಿ ಆಕೆ ಏನು ಮಾಡ್ತಾನೆ ಮತ್ತು ಅಲ್ಲಂತೂ ಹೂ ಅಂದಾಡ್ರಿ ಮತ್ತು ಇಲ್ಲಿ ಬಂದ ಮೇಲೆ ಹೂ ಅಂತ ಒಲ್ಲ ಅಂತ ಗೊತ್ತಿಲ್ಲ ನನಗೆ ಹೋಗ್ಕಿನಂತ ಹೋಗುವ ಅಂತ ಹೇಳೀನಿ ರೀ ಈಕಿಗೆ ಫೋನ್ ಹಚ್ಚಿದ್ರಿ ಈಗ ರೀ ಅರ್ಶಿಯಾಗಿ ರೆಡಿ ಆಗಂತೆ ಅಂದು ಒಂದು ಸ್ವಲ್ಪ ಹತ್ತಿನಿ ಅಂದ್ರಿ ರೆಡಿಯಾಗಿ ಎಲ್ಲರೂ ಹೋಗ್ತೀವಿ ನೀವು ಬರಲಿಲ್ಲ ಅಂದ್ರೆ ನಮಗೆ ಹಂಗೆ ಆಗಬಾರ್ದು ಅಂಥೇಳಿ ಅನ್ನಕತ್ರಿ ಅನ್ನೋದ್ರೊಳಗೆ ಅಂದ್ರೆ ಆಕೆ ಅರ್ಶಿಯ ಇಲ್ಲ ನಾನು ಬರೋಂಗಿಲ್ಲ ದೇವ್ರಿಗೆ ಹೋಗೋದಲ್ಲ ಅದಕ್ಕೆ ನಾನು ಒಲ್ಲೆ ಅಂತ ಅನ್ನಕತ್ತಾಳ್ರಿ ಆಕೆ ನೀನು ಗಾಡಿಯಾಗ ಕುಂದ್ರು ನಿಂತು ಬಾ ಅಂತಾರೆ ಕಡೆಗೆ ನೀ ಗಾಡಿಯಾಗ ಕುಂದ್ರು ನಿಂತು ಬಾ ನೀ ಯಾವ್ದ್ರಾಗ ಬರೋಕೆ ಹೋಗ್ಬೇಡ ಅಂತಂತಾರೆ ನಾಳೆ ಅಮ್ಮ ಅಂದಾಡ್ರಿ ಈಗಿದು ಏನೈತೆ ಅಂತ ಗೊತ್ತಿಲ್ಲ ರೀ ಮತ್ತಿನ್ನು ಹೋಗಲಿ ಮಠ ನಾಳೆ ಸಾಯಂಕಾಲ ಹೋಗ್ತಾರ್ರಿ ಅವರು ಇಲ್ಲಿ ನಮ್ಮ ಅರ್ಶಿಯ ಚಾ ತೊಗೊಂಬಂದ್ರಿ ಬಿಸಿ ಬಿಸಿ ಚಪಾತಿ ಮಾಡ್ಯಾಲ್ರಿ ಚಾನ ಚಪಾತಿ ತಿಂತಾರಂದ್ರಿ ಅಮ್ಮ ಉಣ್ಬೇಕಿಲ್ಲ ಮತ್ತು ಚಿಕನ್ ಸೇರು ಹಾಕೊಂದಮ್ಮ ಹಾಂ ಅಲ್ಲಿ ಅನ್ನ ಸಾಂಬಾರು ಉಂಡ್ರಮ್ಮ ನಾವು ಇಡ್ಲಿ ತಿಂದ್ವಿ ಹಾಗಾದ್ರೆ ತಗರಮ್ಮ ಅವ್ರು ಒಂದು ತಟಕ್ಕೆ ಹೊಳ್ಳಿದ್ರೆ ಅಂದ್ರೆ ಮುಗೀತ್ರಿ ನಾನು ಇಲ್ಲಿ ಸೀರೆ ತೋರಿಸ್ಬೇಕ್ರಿಪ್ಪ ಮೇಡಮ್ ಅವ್ರಿಗೆ 3 ಸೀರೆ ಬೇಕಂತ್ರಿ ಅವ್ರಿಗೆ ಅವ್ನು ಬಿಚ್ಚಿ ತೋರಿಸ್ತೀನಿ ರೀ ಈಗೆಲ್ಲ ಸಜ್ಜು ಮಾಡಿ ಅಮ್ಮನ ಕಡೆಯಿಂದ ಸ್ವಲ್ಪ ದುವಾ ಮಾಡ್ಕೊಂಡು ಅಂದ್ರೆ ಅವ್ರು ಅಂಗಡಿ ಹೋಗ್ತಾರೆ ಈಗ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಡ್ತೀನಿ ರೀ ಇಟ್ಟಾರ ಕಡೆಯಿಂದ ಸ್ವಲ್ಪ ದುವಾ ಮಾಡ್ಕೊಂಡು ಹೋಗೋ ಮುಂದೆ ಆಮೇಲೆ ನಾನು ಸಂಜೆ ಮುಂದೆ ಇಲ್ಲೆಲ್ಲ ಅದು ಮನೆ ದೇವ್ರ ದೀಪ ಅದೆಲ್ಲ ಹಚ್ಚಿ ತೊಗೊಂಡು ಹೋಗ್ತೀನಿ ರೀ ಅವ ದರ್ಗಾಕ್ರಿ ತರ್ಬೇಕಲ್ರಿ ಇದೆಲ್ಲ ಅವ್ರು ದುವಾ ಮಾಡ್ಕೊಡ್ರಿ ಎಲ್ಲಿ ಹೋದ್ರಮ್ಮ ಬಂದ್ರು ಕೈ ಕರ್ಮಕ್ಕ ತಕೊಂಬರಕ್ಕೆ ಇದೊಂದು ಸ್ವಲ್ಪ ದುವಾ ಮಾಡ್ಕೊಳಂತೈತ್ರಿ ಮತ್ತು ಅಂಗಡಿಗೆ ಹೋಗ್ಬಿಡ್ತಾರಲ್ರಿ ನೀವು ಈಗ ಅದಕ್ಕೆ ಸ್ವಲ್ಪ ದುವಾ ಮಾಡ್ಕೊಳ್ಳಿ ಹೌದು ಹ್ಞೂ ರೀ ಈ ಪಾಪ ಮಾಡಿವ ಹ್ಞೂ ರೀ ಅವ್ರಿಗೆ ಹರಕೆ ಮುಟ್ಟಿಸ್ಬೇಕಲ್ವಾ ಇವ ಅಡಿ ಹಂಗೈತ್ರಿ ಪಾಡಿ ಏನು ಮಾಡಕ್ಕಿಲ್ಲ ನಾವು ಚಪಾತಿ ಮಾಡಿದ್ರಿ ಅರ್ಶಿಯ ರೀ ಹಿಟ್ಟೈತೆ ನಮ್ಮ ಇನ್ನೊಂದು ಸ್ವಲ್ಪ ಮತ್ತು ಅವನೊಂದಿಷ್ಟು ತೆಗಿಯ ಮಾಡಿಬಿಡೋಕೆ ಅವನೊಂದಿಷ್ಟು ನಾ ಮಾಡ್ತೀನಿ ತಗೋ ಆಕೆ ಸ್ನಾನ ಅದು ಮಾಡ್ದ ಅಂದ್ರಿ ಈಗ ಮಾಡ್ದ ಅಂತಂದು ಹೇಳಿದೆ ಚಪಾತಿ ಮಾಡಿಟ್ಟಾಳ್ರಿ ನೋಡ್ತೀನಿ ಬಾಯ್ದು ಅಂದ್ರೆ ಮಾಡಲ್ರಿ ಅಂದು ಹಂಗೆ ಸುಮ್ಮನೆ ಫ್ರಿಜ್ನಾಗ ಇಡ್ತೀನಿ ರೀ ಅಥವಾ ಒಂದು 3 ಹಾಕೈತಂತ್ರಿ ಹೌದನ ಹ್ಞೂ ಮಾಡಕ್ಕೆ ಬರುತ್ತೆ ಹಂಗಾರೆ ಚಿಕನ್ ಗ್ರೇವಿ ಐತ್ರಿ ಮತ್ತು ಈಕಿ ಕಬಾಬ್ ಮಾಡಕತ್ತಾಳ್ರಿ ಅಂದ್ರೆ ಅರ್ಧ ಎತ್ತಿ ಇಟ್ಟಿದ್ವಿ ನಾವು ಅದನ್ನು ಚಿಕನ್ ಪಲ್ಯ ರೀ ನಮ್ಮ ತಮ್ಮನೂ ಫೋನ್ ಹಚ್ಚಿದ್ನರಿಪ್ಪ ನಾವು ಒಂದಿಷ್ಟು ಮಾಡ್ತಿಂತ ನಮ್ಮ ರಾಜ ಫೋನ್ ಹಚ್ಚಿದ್ದಾರೆ ನೀವು ಇದ್ದಿದ್ದಿಲ್ಲ ಅದ ಒಂಥರ ಬೇಜಾರು ಅನ್ಸಾಕತ್ತು ಅಂತ ಹೇಳಿ ಇಲ್ಲಪ್ಪ ಮತ್ತು ಹಿಂಗೆ ಎಲ್ಲಿ ಮಾಡೋದೈತಿ ಇವತ್ತು ನಾನು ಗುರುವಾರ ಅಲ್ರಿ ಇವತ್ತು ಮಾಡ್ಬೇಕಂತಲೇ ಐತ್ರಿ ಅದು ಗಲೀಪದೆಲ್ಲ ತೊಗೊಂಬಂದು ಅಂತಂದು ಮಾಡಿದೆಲ್ರಿ ದೇವರು ಇದಾತ್ರಿ ಅಂತ ನಿಧಾನ ಅನ್ನಿಸ್ತದೆ ನನಗೆ ಜೀವಕ್ಕೆ ರೀ
ಅವಂಗ ನಾನು ಬೇಜಾರ ಮಾಡಿಕೊಂಡು ನಾನು 2 ದಿನ ಆಗಿತ್ತು ಫೋನ್ ಹಚ್ಚಿದ್ದಿಲ್ಲ ರೀ. 2 ದಿನ, 1 ದಿನ ಹಚ್ಚಿಲ್ಲ, ಮೊನ್ನೆ 1 ದಿನ ಹಚ್ಚಿಲ್ಲ, ನಿನ್ನೆ ಬೆಳಿಗ್ಗೆ ತಾವು ಹಚ್ಚಾರಿ. ಯಾಕೆ ನೀನು ಬಿಜಿ ಇರ್ತಿ ಅಂತಂದು ವಿಡಿಯೋ ಮಾಡಾಕತ್ತೀರಿ ಮತ್ತು ಅದ್ರಾಗ ಈಗ ಸಾರಿ ಒಂದು ತೊಗೊಂಬಂದಿರಿ ಅಂತೇಳಿ ಹೋಗ್ಲಿ ಫ್ರೀ ಇದ್ದಾಗ ಸ್ಥಳಮಕ್ಕ ಅಂತ ಅಂದು ಬಿಟ್ರೆ ಹಚ್ಚಿಲ್ಲ ನಿನ್ನೆ ಅಂದ. ಅವ್ನು ಹಚ್ಚೋದು ತಡ ಯಾಕೇನೋ ಗೊತ್ತಿಲ್ಲ ರೀ, ಕಡ್ರು ಬಂದಂಗೆ ಆಗ್ಬಿಡ್ತಾರೆ ನನಗದು. ಫೋನ್ಯಾಗ ಮಾತಾಡಿದ್ರೆ ಹೋಗಂದ್ರೆ ಅವನು ಅದು ನೋಡಿನಲ್ರಿ ಅವ್ನು ಸಂಕಟ. ಹಂಗಾಗಿ ನಮ್ಮ ಓನು ಯಪ್ಪ ಹೋಗಿ ಮೊದಲು ಅಂತೇಳಿ ಅಂದು ಕಳಿಸ್ಕೊಟ್ಟಿಲ್ರಿ. ಅಂದ್ರೆ ಅಲ್ಲೊಂದು ಫಂಕ್ಷನ್ ಇತ್ತು, ನಮ್ಮ ಕಾಕನ ಮಗಳದ್ರಿ, ಮೊಮ್ಮಗಳದು ಹಾಫ್ ಸಾರಿ ಫಂಕ್ಷನ್ ಇತ್ತಂತ್ರಿ. ಹಾಗಾಗಿ ಅಲ್ಲಿ ಹೋಗಿ ಹೊಂಟಿದ್ರಂತ್ರಿ ನಮ್ಮ ಅವ್ರು ರೆಡಿ ಆಗಿರಿ. ಈ ಒಂಥರ ರೀಪ ಜೀವ, ಯಾರ ಜೀವ ದೇವರು ಇದ್ರಲ್ಲಿದ್ದ ಇಟ್ಟಾನೋ ಏನೋ ಗೊತ್ತಿಲ್ಲ ರೀಪ. ಯಾವ ಟೆನ್ಷನ್ ಇಲ್ದಾನ ಆದವನಮ್ಮ. ಮಸ್ತ್ ಮಾಡ್ತಾಳ್ರಿ ಹರ್ಷಿ ಅಂದು. ಒಂದು ಇದನ್ನ ಬೇರೆ ಐತ್ರಿ, ಸೀಕ್ರೆಟ್ ರೀ, ಕಬಾಬ್ ಮಾಡೋದ್ರಿ. ಆಕೆ ಚಾನಲ್ ಒಳಗೆ ಬಂದಿರುತ್ತೆ ನೋಡ್ರಿ, ಅದು ಸೂಪರ್ ಮಾಡ್ತಾಳ್ರಿ ಆಕೆ. ಮಾಡಿದಿರಿ ನಾನು ಚಪಾತಿ ರೀ, ಹರ್ಷಿ ಇದು ಮಾಡ್ತಾನ್ರಿ, ಬೇಯಿಸ್ತಾನ್ರಿ. ಮಧ್ಯಾಹ್ನ ಮಾಡಿದ ಚಿಕನ್ ಸಾರು ಈಗ ಊಟ ಮಾಡಾಕತ್ತಾರೆ. ಕಬಾಬ್ ಅದನ್ನ ಹಾಕೊಂಡು ಕಬಾಬ್ ಹಚ್ಕೊರಿ ನೀವು. ಚಲೋ ಬಂದು ಕಬಾಬ್ ರೀ ಹರ್ಷಿಯ ಮಾಡೋಣಮ್ಮ. ನೀ ಎಂತನ ಹತ್ತಿದ್ದಿ ಶಾಂಡಿಗೆ ಹಚ್ಕೊಂಡು ಬೆಳೆ ಸಾರು ಹಾಕೊಂಡು ಊಟ ಮಾಡತ್ತಾನ ರೀ ಅವ್ನು. ಅವು ಇದ್ದಷ್ಟು ಬಾಂಡೆ ಮತ್ತು ಹರ್ಷಿ ತಿಕ್ಕಿಡಾಕತ್ಲ ರೀ. ನಾ ತಿಂಬಾರ್ವ ಅಂತಂದೆ, ಇಲ್ಲಿ ತೊಗೊಂಬ ನಾ ತಿಕ್ತೀನಿ ಅಂತ ತಿಕ್ಕಾಕತ್ಲ ರೀ. ನಾನು ತೊಗೊಂಬಿಟ್ಟಿದ್ದೀನಿ ತಿಕ್ಬೇಕಂದು ಬಿಟ್ಟಿಲ್ಲ. ನೀ ಹಂಗೆ ತಿಕ್ಕಿಡಿ ಈ ಕಡೆಗೆ ಒಂದು ತಾಟ್ ಮೇಲೆ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.